ಹಲೋ ಎವ್ರಿವಾನ್, ಸನ್ಮಾರ್ಗ ಕ್ಲಾಸಸ್. ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮಗಳು ಪಾಠದ 14ನೇ ಪ್ರಶ್ನೆ. ವಿದ್ಯುತ್ ಪ್ರವಾಹ ಇರುವ ವಾಹಕ ತಂತಿಯ ಸಮೀಪಕ್ಕೆ ಒಂದು ಸೂಜಿ ಕಾಂತವನ್ನು ಹತ್ತಿರ ತಂದಾಗ ಏನನ್ನು ವೀಕ್ಷಿಸುತ್ತೇವೆ? ಈಗ ಇಲ್ಲಿ ವಿದ್ಯುತ್ ಪ್ರವಾಹ ಆಗ್ತಾ ಇದೆ ಈ ಸರ್ಕ್ಯೂಟ್ ಅಲ್ಲಿ. ನಾವು ಇದರ ಬಳಿ ಏನನ್ನ ತರ್ತೀವಿ? ಒಂದು ಸೂಜಿ ಕಾಂತವನ್ನ ಹತ್ತಿರಕ್ಕೆ ತರ್ತೀವಿ. ಸೂಜಿ ಕಾಂತವನ್ನ ಹತ್ತಿರಕ್ಕೆ ತಂದಾಗ ಏನನ್ನ ವೀಕ್ಷಿಸ್ತೀವಿ? ಸೂಜಿ ಕಾಂತದಲ್ಲಿ ಏನು ಆಗುತ್ತೆ ಅಂದ್ರೆ, ವಿದ್ಯುತ್ ಪ್ರವಾಹ ಇರುವ ವಾಹಕ ತಂತಿಯ ಸಮೀಪಕ್ಕೆ ಸೂಜಿ ಕಾಂತವನ್ನು ಹತ್ತಿರ ತಂದಾಗ ಸೂಜಿ ಕಾಂತದ ವಿಚಲನೆಯನ್ನು ವೀಕ್ಷಿಸುತ್ತೇವೆ. ಯಾಕೆ ಸೂಜಿ ಕಾಂತದಲ್ಲಿ ವಿಚಲನೆ ಕಂಡು ಬರುತ್ತೆ? ಇದು ಏನಿದೆ, ಇದು ಕಂಪಾಸ್, ದಿಕ್ಸೂಚಿ ಅಂತ ಹೇಳ್ತೀವಲ್ಲ, ನೀವು ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಕೂಡ ಇದನ್ನ ಮಾಡಬಹುದು. ದಿಕ್ಸೂಚಿಯಲ್ಲಿ ಸೂಜಿ ಇರ್ತದೆ, ನೀವು ಗಮನಿಸಿರ್ತೀರಿ ಅಲ್ವಾ? ನಾರ್ತ್ ಮತ್ತೆ ಸೌತ್ ತೋರಿಸ್ಲಿಕ್ಕೆ ದಿಕ್ಸೂಚಿಯಲ್ಲಿ ಸೂಜಿ ಇರುತ್ತೆ. ಈಗ ಅದು ಕಾಂತಕ್ಷೇತ್ರ ಬದಲಾದಾಗ ಅಥವಾ ಕಾಂತೀಯ ಪರಿಣಾಮದ ಕಾರಣ ಅದು ವಿಚಲನೆ ಹೊಂದುತ್ತೆ. ಹಾಗಿದ್ರೆ ಇಲ್ಲಿ ಕಾಂತೀಯ ಪರಿಣಾಮ ಉಂಟಾಗಿದೆ ಅಂತ ಆಯ್ತಾ? ಅಲ್ಲಿ ಕಾಂತಕ್ಷೇತ್ರ ಉಂಟಾಗಿದೆ ಅಂತ ಆಯ್ತಾ? ಹೌದು. ವಿದ್ಯುತ್ ಪ್ರವಹಿಸುತ್ತಿರುವಂತಹ ವಾಹಕದಿಂದ ಯಾವಾಗಲೂ ಕಾಂತಕ್ಷೇತ್ರ ಉಂಟಾಗ್ತದೆ. ಹಾಗಾಗಿ ಆ ಕಾರಣದಿಂದ ಏನಾಗುತ್ತೆ, ವಿದ್ಯುತ್ ಪ್ರವಾಹ ಇರುವ ವಾಹಕ ತಂತಿಯ ಸಮೀಪಕ್ಕೆ ಸೂಜಿ ಕಾಂತವನ್ನು ಹತ್ತಿರ ತಂದಾಗ ಸೂಜಿ ಕಾಂತದ ವಿಚಲನೆಯನ್ನ ನಾವು ವೀಕ್ಷಿಸ್ತೀವಿ. ಥ್ಯಾಂಕ್ ಯು.